ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯಿತು 5 ಓವರ್ಗಳ ರಣರೋಚಕ ಮ್ಯಾಚ್. ಈ ರಣರೋಚಕ ಮ್ಯಾಚ್ ನಲ್ಲಿ ಆಫ್ರಿಕನ್ ಎದುರು ಟೀಂ ಇಂಡಿಯಾ ಆರ್ಭಟದ ಪ್ರದರ್ಶನವನ್ನು ತೋರಿತು. ಹಾಗಾದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತ 5 ಓವರ್ಗಳ ರಣರೋಚಕ ಮ್ಯಾಚ್ ಹೇಗಿತ್ತೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಂ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ನಡೆದಿರುವ 5ನೇ ಟಿ20 ಪಂದ್ಯವನ್ನು ಕೂಡ ಗೆಲ್ಲುವುದರ ಮೂಲಕ ಟಿ20 ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಲಕ್ನೋದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ 4ನೇ ಟಿ20 ಪಂದ್ಯ ನಡೆಯಬೇಕಾಗಿತ್ತು. ಅದರ ಲಕ್ನೋದಲ್ಲಿ ಭಾರಿ ಫಾಗ್ ನಿಂದಾಗಿ 4ನೇ ಟಿ20 ಪಂದ್ಯವನ್ನ ರದ್ದು ಮಾಡುವ ನಿರ್ಧಾರಕ್ಕೆ ಬರಲಾಯಿತು. ಇನ್ನು 4ನೇ ಟಿ20 ಪಂದ್ಯವನ್ನ ನೋಡಲು ಸಾಕಷ್ಟು ಜನ ಪ್ರೇಕ್ಷಕರು ನೆರೆದಿದ್ದರು. ಕಡೆಗೆ ಸ್ವಲ್ಪ ಫಾಗ್ ಕಡಿಮೆ ಆದ ಮೇಲೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡದ ಆಟಗಾರರು ಫ್ರೆಂಡ್ಲಿಯಾಗಿ 5 ಓವರ್ಗಳ ಒಂದು ರಣರೋಚಕ ಮ್ಯಾಚ್ ಅನ್ನು ಆಡಲು ತೀರ್ಮಾನ ಮಾಡಿದರು. ಈ 5 ಓವರ್ಗಳ ರಣರೋಚಕ ಮ್ಯಾಚ್ ನಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಸೌತ್ ಆಫ್ರಿಕಾ ನಿಗದಿತ 5 ಓವರ್ನಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡು 67 ರನ್ಗಳನ್ನು ಹೊಡೆಯಿತು. ಸೌತ್ ಆಫ್ರಿಕಾ ತಂಡದ ಪರವಾಗಿ ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತಹ ಡೆವಾಲ್ಡ್ ಬ್ರೇವಿಸಸ್ 13 ಎಸೆತದಲ್ಲಿ 33 ರನ್ ಅನ್ನು ಹೊಡೆದರು. ಇನ್ನು ನಾಯಕ ಆಡಮ್ ಮಾಕ್ರಮ್ 5 ಎಸೆತದಲ್ಲಿ 15 ರನ್ ಅನ್ನು ಹೊಡೆದರು. ಹೀಗೆ ಇವರಿಬ್ಬರು ಆಡಿದಂತ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಸೌತ್ ಆಫ್ರಿಕಾ ಭಾರತ ಎದುರು ಈ 5 ಓವರ್ನ ಅಭ್ಯಾಸ ಪಂದ್ಯದಲ್ಲಿ 67 ರನ್ಗಳ ಒಂದು ಉತ್ತಮ ಮೊತ್ತವನ್ನ ಕಲೆ ಹಾಕಿತು. ಇನ್ನು 68 ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತ ಭಾರತ ಕೂಡ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿತು. ಟೀಂ ಇಂಡಿಯಾಕ್ಕೆ ಈ 5 ಓವರ್ನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಒಂದು ಸ್ಫೋಟಕವಾದಂತಹ ಆರಂಭವನ್ನು ನೀಡಿದರು. ಅಭಿಷೇಕ್ ಶರ್ಮಾ ಕೇವಲ 9 ಎಸೆತದಲ್ಲಿ 24 ರನ್ ಅನ್ನು ಹೊಡೆದರು. ಇನ್ನು ಅಭಿಷೇಕ್ ಶರ್ಮಾಗೆ ಈ ಪಂದ್ಯದಲ್ಲಿ ಉತ್ತಮವಾಗಿ ಸಾಥ್ ನೀಡಿದ್ದು ಹಾರ್ದಿಕ್ ಪಾಂಡ್ಯ ಕೂಡ ಈ ಪಂದ್ಯದಲ್ಲಿ ಮಿಂಚಿದರು. ಹಾರ್ದಿಕ್ ಪಾಂಡ್ಯ ಕಡೆಯಲ್ಲಿ ಕೇವಲ 9 ಎಸೆತದಲ್ಲಿ 18 ರನ್ ಅನ್ನು ಹೊಡೆದರು. ಕಡೆ ಓವರ್ನಲ್ಲಿ ಟೀಂ ಇಂಡಿಯಾಕ್ಕೆ ಗೆಲ್ಲಲು 15 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಟೀಂ ಇಂಡಿಯಾಕ್ಕೆ ಒಂದು ರೋಚಕವಾದಂತಹ ಗೆಲುವನ್ನ ಈ ಅಭ್ಯಾಸ ಪಂದ್ಯದಲ್ಲಿ ತಂದುಕೊಟ್ಟರು ಅಂತಾನೆ ಹೇಳಬಹುದಾಗಿದೆ. ಇನ್ನು 5ನೇ ಟಿ20 ಪಂದ್ಯದಲ್ಲಿ ಭಾರತ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಟಿ20 ಸರಣಿಯನ್ನ ಸೌತ್ ಆಫ್ರಿಕಾ ಎದುರು ಗೆದ್ದುಕೊಳ್ಳಬೇಕೆಂಬ ನಿರೀಕ್ಷೆಯಲ್ಲಿದೆ. ಇನ್ನು 5ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಭರ್ಜರಿ ಪ್ರದರ್ಶನ ತೋರುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.